ಲೇಡೀಸ್ ಅಂಡ್ ಜೆಂಟಲ್ಮೆನ್, ತಮಗೆ ನೆನಪಾದಾಗ ಮಾಧ್ಯಮದ ಮುಂದೆ ಬಂದು ಏನೇನೋ ಹೇಳಿಕೆಗಳನ್ನ ಕೊಟ್ಟು ಕಣ್ಮರೆಯಾಗುವಂತಹ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೆ ಪ್ರತ್ಯಕ್ಷರಾಗಿ ಬಿಟ್ಟಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಬಗ್ಗೆ ಈ ಬಾರಿ ನಾಲಗೆಯನ್ನ ಹರಿಬಿಟ್ಟಿದ್ದಾರೆ. ಅವರ ವಿರುದ್ಧನೇ ಮಾತನಾಡಿದ್ದಾರೆ. ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಯಡಿಯೂರಪ್ಪ ಹಾಗೂ ಅವರ ಮಗನ ಮೇಲೆ ಯಾಕಿಷ್ಟು ದ್ವೇಷ? ಈಗ ಯತ್ನಾಳ್ ಅವರು ನೀಡಿರುವಂತಹ ಹೇಳಿಕೆ ಆದ್ರೂ ಏನು? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಕವನ ಕಾಂತಾವರ. ವೀಕ್ಷಕರೇ, ಹಿಂದೂ ಹುಲಿ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅವರು ಈ ಹಿಂದಿನಿಂದಲೂ ಅಪ್ಪ ಮಗ ಅಂದ್ರೆ ಬಿಎಸ್ವೈ ಹಾಗೂ ಬಿವೈ ವಿಜಯೇಂದ್ರ ಅವರ ಬಗ್ಗೆ ಸಾಕಷ್ಟು ಹೇಳಿಕೆಗಳನ್ನ ನೀಡ್ತಾನೆ ಬಂದಿದ್ದಾರೆ. ಅದು ಕೂಡ ವಿವಾದಾತ್ಮಕ ಹೇಳಿಕೆಗಳನ್ನೇ ನೀಡ್ತಾನೆ ಬಂದಿದ್ದಾರೆ. ಎಂಎಲ್ಸಿ ಸಿಟಿ ರವಿ, ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ರಾಜಕೀಯ ಜೀವನವನ್ನ ಬುಡಬೇಲು ಮಾಡಿದ್ದೇ ವಿಜಯೇಂದ್ರ ಹಾಗೂ ಅವರ ತಂದೆ ಬಿಎಸ್ವೈ ಯಡಿಯೂರಪ್ಪ ಅನ್ನುವಂಥ ಮಾತುಗಳನ್ನ ಇಂಡೈರೆಕ್ಟ್ ಆಗಿ ಹೇಳಿಕೊಂಡು ಬಂದಿದ್ರು. ಅದಾದ್ಮೇಲೆ ಮಾಧ್ಯಮದ ಮುಂದೆ ಬಂದು ಎಲ್ಲಿಗೆ ಹೋದ್ರೂ ಕೂಡ ಈ ಅಪ್ಪ ಮಗನ ಬಗ್ಗೆ ನಾಲಗೆ ಹರಿಬಿಡ್ತಾನೆ ಇದ್ರು, ಮಾತಾಡ್ತಾನೆ ಇದ್ರು, ಅವರನ್ನ ಟೀಕಿಸ್ತಾನೆ ಇದ್ರು. ಅವರ ವಿರುದ್ಧ ಬಹಳ ವ್ಯಂಗ್ಯವಾಗಿ, ಬಹಳ ಕಟುವಾಗಿ ಮಾತನಾಡ್ತಾ ಬಂದಿದ್ದಾರೆ. ಸೊ ಈ ರೀತಿಯಾಗಿ ಬಿಜೆಪಿಯನ್ನ ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಿದಂತಹ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ, ಅವರ ಕುಟುಂಬ ರಾಜಕಾರಣದ ವಿರುದ್ಧ, ಅವರು ಮಾಡಿದಂತಹ ಭ್ರಷ್ಟಾಚಾರಗಳ ವಿರುದ್ಧ ಯತ್ನಾಳ್ ಅವರು ಈ ರೀತಿಯಾಗಿ ಮಾತನಾಡಿಕೊಂಡು ಬಂದಿರೋದ್ರಿಂದ ಬಿಜೆಪಿ ಅವರನ್ನ ಉಚ್ಚಾಟನೆ ಮಾಡಿತು. ವೀಕ್ಷಕರೇ, ಬಿಜೆಪಿಯಿಂದ ಉಚ್ಚಾಟನೆಗೊಂಡ ನಂತರ ಆದ್ರೂ ಯತ್ನಾಳ್ ಅವರು ಬಾಯಿ ಮುಚ್ಕೊಂಡಿದ್ದಾರಾ? ಅದೂ ಇಲ್ಲ. ಮತ್ತು ಹೋದಲ್ಲಿ ಬಂದಲ್ಲಿ ಅಪ್ಪ ಮಗನನ್ನೇ ಟಾರ್ಗೆಟ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಬಿಜೆಪಿ ಪಕ್ಷ ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಕೈಗೊಂಬೆ ಆಗಿಬಿಟ್ಟಿದೆ. ಬಿಜೆಪಿ ಈಗ ಕೇವಲ ಪಕ್ಷವಾಗಿ ಉಳಿದಿಲ್ಲ. ಬಿಜೆಪಿ ಅಂದ್ರೆ ಅದು ಬಿವೈ ವಿಜಯೇಂದ್ರ ಪಕ್ಷ ಅನ್ನೋ ತರ ಆಗಿಬಿಟ್ಟಿದೆ ಅನ್ನುವಂತ ಹೇಳಿಕೆಯನ್ನ ಒಂದ್ಸಲ ನೀಡಿದ್ರು. ಇದಾದ ಮೇಲೆ ಮತ್ತೊಂದು ಕಡೆಯಲ್ಲಿ ಯಡಿಯೂರಪ್ಪನ ಕುಟುಂಬದವರೆಲ್ಲ ರಾಜಕೀಯಕ್ಕೆ ಬರಬೇಕು, ಅವರ ಮಕ್ಕಳು ಬರಬೇಕು, ಅವರ ಮೊಮ್ಮಕ್ಕಳು ಕೂಡ ರಾಜಕೀಯಕ್ಕೆ ಎಂಟ್ರಿ ಆಗಬೇಕು. ಅಷ್ಟೇ ಯಾಕೆ, ಅವರ ಮನೆಯ ಸಾಕು ಪ್ರಾಣಿಗಳು ಕೂಡ ರಾಜಕೀಯಕ್ಕೆ ಎಂಟ್ರಿ ಆಗಬೇಕು ಅಂತ ಬಹಳ ವ್ಯಂಗ್ಯವಾಗಿ ಟೀಕಿಸಿದ್ರು. ಇದಾದ ಮೇಲೆ ಮೊನ್ನೆಯಷ್ಟೇ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ನಡೀತು. ಆ ಸಂದರ್ಭದಲ್ಲಿ ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಮನವಿಯ ಮೇರೆಗೆ ಯತ್ನಾಳ್ ಅವರು ಚರಂತಿಮಠ ಅವರ ಪರವಾಗಿ ಮತ ಪ್ರಚಾರವನ್ನ ಮಾಡೋದಕ್ಕಾಗಿ ತೆರಳಿದ್ರು. ಆ ಸಂದರ್ಭದಲ್ಲಾದ್ರೂ ಬಾಯಿ ಮುಚ್ಕೊಂಡಿದ್ರಾ? ಅದೂ ಕೂಡ ಇಲ್ಲ. ಮತ ಪ್ರಚಾರಕ್ಕೆ ಅಂತ ಹೋಗಿ ಅಲ್ಲೂ ಕೂಡ ಬಿಎಸ್ವೈ ಹಾಗೂ ವಿಜಯೇಂದ್ರ ಅವರ ವಿರುದ್ಧ ಕಿಡಿಕಾರಿದ್ರು. ನಾನೇನಿದ್ರು ಕೂಡ ನೈಜ ಬಿಜೆಪಿ ಮತ್ತು ಹಿಂದುತ್ವವನ್ನ ಬೆಂಬಲಿಸ್ತೇನೆಯೇ ಹೊರತು ಬಿವೈ ವಿಜಯೇಂದ್ರ ನೇತೃತ್ವದ ಬಿಜೆಪಿಯನ್ನ ಯಾವುದೇ ಕಾರಣಕ್ಕೂ ಬೆಂಬಲಿಸಲ್ಲ ಅನ್ನುವಂತ ಹೇಳಿಕೆಯನ್ನ ಸಾರ್ವಜನಿಕವಾಗಿ ನೀಡಿಬಿಟ್ಟಿದ್ರು. ಅದಾದ ಮೇಲೆ ಬಾಗಲಕೋಟೆಯಲ್ಲೇ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು. ಬಿವೈ ವಿಜಯೇಂದ್ರ ಖಂಡಿತವಾಗ್ಲೂ ಸಿಎಂ ಆಗೋದೇ ಇಲ್ಲ. ಸೂರ್ಯ ಚಂದ್ರರು ಇರೋದು ಎಷ್ಟು ಸತ್ಯನೋ ನನ್ನ ಈ ಮಾತುಗಳು ಕೂಡ ಅಷ್ಟೇ ಸತ್ಯ ಅನ್ನುವಂಥ ಮಾತುಗಳನ್ನ ಹೇಳೋದ್ರ ಮೂಲಕವಾಗಿ ಅಪ್ಪ ಮಗನ ವಿರುದ್ಧ ಕಿಡಿಕಾರಿದ್ರು. ಯತ್ನಾಳ್ ಅವರ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ನೋಡಿದಾಗ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ನಡೀತು. ಯಾಕೆ ಯತ್ನಾಳ್ ಅವರು ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ನೀಡ್ತಾ ಇದ್ದಾರೆ? ಇವರು ಬಂದಿರೋದು ಮತ ಯಾಚನೆ ಮಾಡೋದಿಕ್ಕಲ್ವಾ ಅನ್ನುವಂಥ ಮಾತುಗಳು ಕೇಳಿ ಬಂತು. ಅದರ ಜೊತೆಗೇನೆ ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲುವಂತೆ ಮಾಡಿ ಅದರ ಹೊಣೆಗಾರಿಕೆಯನ್ನ, ಸೋಲಿನ ಪಟ್ಟವನ್ನ ಬಿಎಸ್ವೈ ಮತ್ತು ಅವರ ಮಗ ವಿಜಯೇಂದ್ರ ಅವರ ತಲೆಗೆ ಕಟ್ಟುವಂತಹ ಮಾಸ್ಟರ್ ಪ್ಲಾನ್ ಇದು ಅನ್ನುವಂತಹ ಚರ್ಚೆಗಳು ಕೂಡ ನಡೆದಿತ್ತು.
ಇಷ್ಟೊಂದು ಹೇಳಿಕೆಗಳನ್ನ ನೀಡ್ತಾ ಬರ್ತಿದ್ದಂತಹ ಯತ್ನಾಳ್ ಅವರು ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದಾರೆ. ಯಡಿಯೂರಪ್ಪ ಅವರು ರಾಜಕೀಯಕ್ಕೆ ಕಾಲಿಟ್ಟು 50 ವರ್ಷಗಳನ್ನ ಪೂರೈಸಿದ ಹಿನ್ನೆಲೆಯಲ್ಲಿ ಅಭಿಮಾನೋತ್ಸವವನ್ನ ಆಯೋಜಿಸಲಾಗಿದೆ. ಆ ಅಭಿಮಾನೋತ್ಸವದ ಬಗ್ಗೆ ಕೂಡ ಯತ್ನಾಳ್ ಅವರು ಈಗ ನಾಲಿಗೆ ಹರಿಬಿಟ್ಟಿದ್ದಾರೆ, ಕಿಡಿಕಾರಿದ್ದಾರೆ. ಅಪ್ಪನ ಕಾರ್ಯಕ್ರಮಕ್ಕೆ ಮಗನೇ ಗುದ್ದಲಿ ಪೂಜೆ ಮಾಡಿದ್ದಾನೆ, ಇವರಿಗೆ ಬೇರ್ಯಾರು ಕೂಡ ಪ್ರಾಮಾಣಿಕರು ಸಿಗ್ಲಿಲ್ವಾ ಅನ್ನುವಂತಹ ಮಾತುಗಳನ್ನ ಕೇಳಿದ್ದಾರೆ. ಇದರ ಜೊತೆಗೇನೆ ವಿಜಯೇಂದ್ರನನ್ನ ಬಿಜೆಪಿ ರಾಜ್ಯಾಧ್ಯಕ್ಷನನ್ನಾಗಿ ಮುಂದುವರೆಸದೇ ಇದ್ರೆ, ಸಿಎಂ ಅಭ್ಯರ್ಥಿಯನ್ನಾಗಿ ಮಾಡದೇ ಇದ್ರೆ ಲಿಂಗಾಯತರು ಬಿಜೆಪಿಯನ್ನ ಬಿಡ್ತಾರೆ ಅನ್ನುವಂತಹ ಸಂದೇಶವನ್ನ ಸಾರೋದಕ್ಕಾಗಿ ಈ ಅಭಿಮಾನೋತ್ಸವವನ್ನ ಏನಾದ್ರೂ ಹಮ್ಮಿಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆಗಳನ್ನೂ ಕೇಳಿದ್ದಾರೆ. ಈ ಮೂಲಕವಾಗಿ ಅಪ್ಪ ಮಗನನ್ನ ಟೀಕೆ ಮಾಡಿದ್ದಾರೆ. ಹಾಗಾದ್ರೆ ಯತ್ನಾಳ್ ಯಾಕೆ ಈ ರೀತಿಯಾಗಿ ಕಿಡಿಕಾರಿರಬಹುದು? ಒಂದ್ ವೇಳೆ ಯತ್ನಾಳ್ ಅವರಿಗೂ ಕೂಡ ಈ ಅಭಿಮಾನೋತ್ಸವದ ವಿರುದ್ಧ ಏನಾದ್ರೂ ಕಸಿವಿಸಿ ಗೊಂದಲ ಅಸಮಾಧಾನ ಉಂಟಾಗಿರಬಹುದಾ? ಯಾಕಂದ್ರೆ ಅಮಿತ್ ಶಾ ಅವರು ಕೂಡ ಈ ಅಭಿಮಾನೋತ್ಸವಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೇನೆ ಬಿಜೆಪಿಯ ಮೂರೂ ಬಣದ ನಾಯಕರು ಕೂಡ ವೇದಿಕೆಯಲ್ಲಿ ನಿಂತಿದ್ದಾರೆ ಅನ್ನುವಂತಹ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಹಾಗಾಗಿ ಈ ಎಲ್ಲಾ ವಿಚಾರಗಳು ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರನ್ನ ಕಸಿವಿಸಿಗೊಳಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಎಲ್ಲಿಗೆ ಹೋದ್ರು ಎಲ್ಲಿಗೆ ಬಂದ್ರು ಅಲ್ಲೆಲ್ಲ ಕೂಡ ಯಡಿಯೂರಪ್ಪ ಹಾಗೂ ಅವರ ಮಗ ವಿಜಯೇಂದ್ರ ಅವರ ಬಗ್ಗೆ ಟೀಕೆ ಮಾಡದೇ ಇದ್ರೆ, ಮಾತಾಡದೇ ಇದ್ರೆ ಯತ್ನಾಳ್ ಅವರ ಮಾತುಗಳೇ ಅಪೂರ್ಣ ಆಗ್ತಾ ಇತ್ತು. ಈಗ ಇವರ ಕಾದಾಟ ಮತ್ತೊಂದು ಹಂತಕ್ಕೆ ಏರಿದೆ. ಅಭಿಮಾನೋತ್ಸವದ ದಿನ ಅಮಿತ್ ಶಾ ಅಥವಾ ಬಿಜೆಪಿಯ ಹೈಕಮಾಂಡ್ ಇವರ ಈ ವೈಷಮ್ಯವನ್ನ ಕಡಿಮೆ ಮಾಡ್ತಾರಾ, ಶಮನಗೊಳಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.